ಸ್ಟಾರ್ಟಿಂಗ್ ಕೇಳ್ಬೇಕಂತಿದ್ದೆ. ಇಟ್ಸ್ ಓಕೆ. ಏನಿದ್ದು ನಿಮ್ಮ ಔಟ್‌ಫಿಟ್ ಜಗಮಗ ಜಗಮಗ ಅಂತ ಇದೀರಾ? ಓ, ಒಳ್ಳೆ ಕ್ವಶನ್ ಕೇಳಿದ್ರಿ. ಇವಾಗೆಲ್ಲ ಫುಲ್ ಟೆಂಡರ್ ಆಗ್ತಾ ಇದೆಯಲ್ಲ. ಹಾ. ನಮ್ ಬಾಸ್ ಇವರು ಡಾಕ್ ಸತೀಶ್ ಅವರು ಕೊಡ್ಸಿದ್ರು. ಗೊತ್ತಾ ಅವ್ರು? ಗೊತ್ತಲ್ವಾ? ಹಾ. ಯಾಕ್ ಗೊತ್ತಿಲ್ರಿ, ನಾನು ಕನ್ನಡಿಗರಿ. ಹಾ. ನೋಡ್ರಿ ಹೆಂಗ್ ಕೇಳ್ತಿದಾರ ನಮ್ ಆಂಕರ್. ಹ್ಮ್. ನಾನೇನೋ ತೆಲುಗು ಇಂಡಸ್ಟ್ರಿಗೆ ಹೋಗಿ ತೆಲುಗು ಶೋಸ್ ಮಾಡ್ಬಿಟ್ಟು ತೆಲುಗು ಇಂಟರ್ವ್ಯೂ ಕೊಟ್ಬಿಟ್ರೆ ನನ್ ಕನ್ನಡಿಗ ಆಗದೆ ಇಲ್ಲ ಇರ್ತೀನ. ಹಂಗ ಹೇಳಕ್ಕಾಗಲ್ಲ. ಪ್ಯೂರ್ ಕನ್ನಡಿಗ. ಹ್ಮ್. ಯಾಕ್ ಗೊತ್ತಿಲ್ಲ ರೀ, ಎಲ್ರು ಗೊತ್ತು. ಅವರೇ ನಮ್ಗೆ ಕೊಡ್ಸಿತ್ತು ಈ ಶರ್ಟ್ಸ್. ಅವ್ರು ಕೊಡ್ಸಿದ್ದು. ಚೆನ್ನಾಗಿದೆ. ಹಾ, ಹಾ, ಡಾಕ್ ಚೆನ್ನಾಗಿದೆ. ಸತೀಶ್ ಅವ್ರು ಕೊಡ್ಸಿತ್ತು. ಯಾವ ಬ್ರ್ಯಾಂಡ್ ಎಷ್ಟದ್ರ ಪ್ರೈಸ್ ಫುಲ್ ಬ್ರ್ಯಾಂಡ್ ರೀ ಇದು, ಲಂಡನ್ ಇಂದ ಬಂದಿರೋದು. ಇದು? ಯಾ, ಹಾ, ದಿಸ್ ಹಾ, ಇಸ್ ಲಂಡನ್. ಹಾ. ಇದು ಕೂಡ ಅಷ್ಟೇ ಕಾಸ್ಟ್ಲಿ ಫ್ಯಾಕ್ಸ್. ಒಂದ್ಸರಿ ಟ್ರಯಲ್ ಮಾಡ್ತೀನಿ. ಇದು ಯಾವ ಕಂಪನಿ ಹೆಸರು? ಕಂಪನಿ ಎಲ್ಲ ನಾವ್ ಹೇಳಲ್ಲ, ಕಾಸ್ಟ್ ಬಗ್ಗೆ ಹೇಳ್ತೀವಿ. ಅಂದ್ರೆ ಇದು Company ಹೇಳಿದ್ರೆ mostly check ನನ್ ಪ್ರಕಾರ ಮಾಡ್ಬಿಡ್ತೀರಾ? ಇದು ಅವರು ಕಂಪನಿಯವ್ರು ಒಂದೇ ಮ್ಯಾನುಫ್ಯಾಕ್ಚರ್ ಮಾಡೋದು ಅನ್ಸುತ್ತೆ, ಮತ್ತೆ ಹೌದು, ಮಾಡಲ್ಲ ಇನ್ನೊಂದ್ ಮತ್ತೆ ಮಾಡಲ್ಲ. ಯಾಕಂದ್ರೆ ನಮ್ಗೆ ಕೊಟ್ಟಿರೋದಲ್ಲ. ಅವ್ರು ಡಾಕ್ ಸತೀಶ್ ಅವರೇ ಕೊಟ್ಟಿರೋದು. ಫ್ಯಾನ್ ಅಂತ, ಹ್ಮ್. ಅವ್ರ ಫ್ಯಾನ್ ಅಂತ ನಮ್ಗೆ ಕೊಟ್ಟಿರೋದು ಯಾರು? ಡಾಕ್ ಸತೀಶ್ ಅವರು. ಅವ್ರ ಪರಿಚಯ ನಿಮಗೆ? ಪರಿಚಯ ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಪರಿಚಯ. ನಾನ್ ಮೆಸೇಜ್ ಹಾಕಿದೆ, ಮನೆಗೆ ಕೊರಿಯರ್ ಮಾಡಿದ್ರು. Courier ಮಾಡೋದು. ಯಾ, ಏನಾದ್ರು ಈ courier. ಡೀಟೇಲ್ಸ್ ಏನಾರು ಇತ್ತಾ, ಅಥವಾ ಅವ್ರೇನಾರು ಹೇಳಿದ್ರು ಇದು ಪ್ರೈಸ್ ಏನಾರು? ಏನಿಲ್ಲ ಡೀಟೇಲ್ಸ್ ಅಂತಲ್ಲ. ಡಾಕ್ ಸತೀಶ್ ಅವರೆಲ್ಲ ಲಕ್ಷಗಳ ಗಟ್ಟೆ ಶರ್ಟ್ಸ್ ಯೂಸ್ ಮಾಡೋದು. ಹೌದು. ಸೊ ನೀವೇ ಅದನ್ನ ಕ್ಯಾಲಿ ಮಾಡ್ಕೋಬೇಕು. ನಮ್ ವ್ಯೂವರ್ಸ್ ಕ್ಯಾಲಿ ಮಾಡ್ಕೊಂಡ್ಬಿಡ್ತಾರೆ. ಹೇಳೋಂಗೆ ಇಲ್ಲ. ಡಾಕ್ ಸತೀಶ್ ಕೊಡ್ಸಿರೋದು ಅಂದ್ರೆ ಇದು ಕಡಿಮೆ ಇರಲ್ಲ ರೀ ಬಜೆಟ್. ಎಷ್ಟಿರ್ಬೋದು ಸರ್ ಅಂದಾಜ್? ಸುಮ್ನೆ ಒಂದ್ ಕೇಳ್ತಾ ಇದೀನಿ ಸರ್ ನಾನು. ಅದೇ ಹೇಳ್ತಿದ್ದೀನಲ್ಲ, ನಮ್ಮ ಈ ಒಂದು ಇಂಟರ್ವ್ಯೂ ನಮ್ಗೆ ಟೆಲಿಕಾಸ್ಟ್ ಆದ್ಮೇಲೆ ನಮ್ ಫಾಲೋವರ್ಸ್ ಹೆಡ್ಲೈನ್ ಕೊಟ್ಬಿಡ್ತಾರೆ. ಅವರೇ ಕೊಟ್ಬಿಡ್ತಾರೆ. ಡಾಕ್ ಸತೀಶ್ ಅಂದ್ರೆ ನೀವು ನಾವ್ ಹೇಳೋಂಗೆ ಇಲ್ಲ. ಆ ಹಾ, ಹಾ. ಪ್ರೈಸ್ ಅವರೇ ಅಲ್ಲಿ ಟೈಟಲ್ ಕೊಟ್ಬಿಡ್ತಾರೆ. ಈಗ ವ್ಯೂವರ್ಸೇ ಪ್ರೈಸ್ ಹಾಕ್ಬಿಡ್ತಾರೆ ಇದು. ಹೌದು ಹೌದು. ಫುಲ್ ಔಟ್ಫಿಟ್ ಎಲ್ಲ ಅವರೇ ಕೊಟ್ಟರೆ ಶರ್ಟ್ ಮಾತ್ರ. ಔಟ್ಫಿಟ್ ರೀ. ಶರ್ಟ್, ಹಾ. ಶರ್ಟ್ ಗೆ ಗಾಗಲ್ಸ್. ಗಾಗಲ್ ಮಾತ್ರ ಕೊಟ್ಟಿಯಾರ? ಅದು ಈ ರೀಸೆಂಟ್ ಪರಿಚಯನ ಅಥವಾ ಮುಂಚೆಯಿಂದ? ಇಲ್ಲ, ರೀಸೆಂಟ್ ಆಗಿ ನಾವು ಒಂದು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಅಲ್ಲ, ಹಾ. ಹಾಗಾಗಿ ಅವರು ಇಬ್ರು, ನೀವ್ ಈ ಕಡೆ ತೆಲುಗಲ್ ಸ್ಟಾರ್, ಈ ಕಡೆ ಅವ್ರ ಸ್ಟಾರ್. ಹೌದು. ಅಂದ್ರೆ ನೀವು ಇಬ್ರು ಒಂದೇ ತರ ಮೆಂಟಾಲಿಟಿ? ನೋ ನೋ ನೋ, ಹ್ಮ್. ಚಿಚಿ, ನಾನ್ ಹ್ಮ್. ಅವ್ರ ತರ ಅಲ್ಲ. ಹ್ಮ್. ಸುಮ್ನೆ ಹೇಳದಷ್ಟೇ. ಹ್ಮ್. ನೋಡಿ, ಡಾಕ್ ಸತೀಶ್ ಅವ್ರಿಗೆ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ದಯವಿಟ್ಟು ಡಾಕ್ ಸತೀಶ್ ಅವರೇ, ನೀವು ಕಲಾವಿದ ಆಗಿ ನೀನು ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಈ ನಡುವೆ ಈಚೆಗೆ ಬಂದಿದ್ಯಾ. ನಾನ್ ಬಿಫೋರ್ 2022 ಅಲ್ಲಿ ಎಷ್ಟೋ ಶೋಸ್ ಮಾಡ್ಕೊಂಡು, ಎಷ್ಟೋ ಇಂಟರ್ವ್ಯೂಸ್ ಮಾಡ್ಕೊಂಡು 2 years ಬ್ಯಾಕ್ ಇಂದ ನನ್ ಶೆಡ್ಯೂಲ್ಸ್ ಎಲ್ಲ ಏನೇನು ಸೋಷಿಯಲ್ ಮೀಡಿಯಾಗೆ ಅಂಕಿತ ಕೊಟ್ಬಿಟ್ಟಿದೀನಿ ನಾನು. ಪ್ರತಿಯೊಂದು ನನ್ನ ಲೈಫ್ ಎಲ್ಲ ಒಂದು ಸೋಷಿಯಲ್ ಮೀಡಿಯಲ್ಲಿ ಇಟ್ಬಿಟ್ಟಿದೀನಿ. ನೀನೇನೋ ಫೇಮ್ ಗೋಸ್ಕರ ಬಂದ್ಬಿಟ್ಟು ಆ ಲಕ್ಷ ಈ ಲಕ್ಷ ಅಂತೀಯ. ನೀನ್ ಹೇಳ್ಕೊ, 1 ಕೋಟಿ ರೂಪಾಯಿ ಹೇಳ್ಕೊ. ಬಟ್ ನೀನ್ ಅಂತಿದೀಯಲ್ಲ ಜನಗೆ ಏನಂತಿದೀಯಾ, ಸ್ಲಮ್ಗಳು ಅವ್ರೊಂದು ಹ್ಯಾಂಕರ್ ಕ್ವಶನ್ ಮಾಡ್ತಾರೆ ಅವ್ರಿಗೆ. ನನಗೆ ಈ ಮನ್ಸಿಗೆ ತುಂಬಾ ನೋವಾಗಿದೆ. ಎಕ್ಸ್ಪೆಷಲಿ ನಾನು ಒಂದು ಇಂಟರ್ವ್ಯೂಗೆ ಬಂದಿರೋದೇ ಅವ್ರಿಗೆ ನೇರವಾಗಿ ನಾನು ಉತ್ತರ ಕೊಡ್ಬೇಕಂತಾನೆ ಬಂದಿದ್ದೀನಿ. ನಾನು ಒಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಎವ್ರಿ ಒನ್ ಅವ್ರನ್ನ ನಮ್ ಕರ್ನಾಟಕ ನೋಡ್ತಾರೆ. ನಮ್ಮ ಈ ಚಾನೆಲ್ ಅಲ್ಲಿ ಕೂತಿರೋದ್ ನನ್ನ ತೆಲಂಗಾಣ, ಆಂಧ್ರ, ಫಾರಿನ್ ಕಂಟ್ರೀಸ್, ನಮ್ ಕರ್ನಾಟಕ ಎಲ್ಲ ರಾಷ್ಟ್ರಗಳು ನೋಡ್ತಾರೆ. ಆ ಒಂದು ಆಕ್ಟಿವಿಸ್ಟ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನೀನು ಮಾತಾಡೋದು ಕಲ್ತ್ಕೋ ಫಸ್ಟ್ ಆಫ್ ಆಲ್. ಸ್ಲಮ್ ಅಂತೀಯ. ಶರ್ಟ್ ಬಗ್ಗೆ ಒಂದು ಆಂಕರ್ ಕೇಳ್ತಾರೆ, ಪಾಪ ಲೇಡಿ ಆಂಕರ್ ಅವರು. ಅವ್ರಿಗೆ ಉತ್ತರ ಏನ್ ಕೇಳ್ಬೇಕು? ಬಿಡ್ರಿ, ಅವ್ರೊಂದ್ ಸ್ಲಮ್ ಅವರೇ ಆತರ ಹೇಳೋದು, ಅಫಿಷಿಯಲ್ಸ್ ಯಾರು ಹೇಳಲ್ಲ ಅಂತ. ಯಾರಿಗೆ ಹೇಳಿದ್ದದು? ಅದು ಆಂಕರ್ಗೆ ಹೇಳ್ತಾರೆ ಅವರು. ಆಂಕರ್ಗೆ ಹೇಳದ? ಹೌದು, ಆಂಕರ್ ಕೇಳ್ತಾರೆ. ಈಗೆಲ್ಲ ಜಾಲತಾಣಗಳಲ್ಲಿ ತಾಂಡ್ ಮಾಡ್ತಿದೆ, ಬೇಕಾದ್ರೆ ನೋಡ್ಕೊಳ್ಳಿ. ಇದು ಎಲ್ರಿಗೂ ಗೊತ್ತು. ಅವರು ಈ ಶೋ ನೋಡ್ತಾರೆ. ಈ ಒಂದು ಇಂಟರ್ವ್ಯೂ ನೋಡಿದಾಗ ಅವ್ರು ನನ್ಗೆ ಕ್ವಶನ್ ಮಾಡ್ಬೋದು. ಮೇ ಬಿ ನನ್ ನಂಬರ್ ತಗೊಂಡು ಕಾಲ್ ಕೇಳ್ಬೋದು. ಕೇಳ್ರಿ, ನನ್ ಗಡತ್ತಾಗ ಉತ್ತರ ಕೊಡ್ತೀನಿ. ಸ್ಲಮ್ ಅಂತಿರಲ್ಲ, ಸ್ಲಮ್ ಅಲ್ಲಿ ಜನಗಳಿಲ್ವಾ? ಅವ್ರನ್ನೇನ್ ನಿನ್ ಉದ್ದೇಶಕ್ಕೆ ಸ್ಲಮ್ ಜನಗಳೇನ ನಿಮ್ಗೆ ಜನ ಅಲ್ವಾ? ನೀನ್ ಒಬ್ನೇನಾ? ನೀನೇನ್ ಅಂಬಾನಿ ಮನೆ ಮೇಲೆ ಏನಾದ್ರು ಕಟ್ಕೊಂಡಿರೋ ಮೇಲೆ ಇಳಿದು ಬಂದಿರೋರ ನೀನು ಬುಡ ಅಂತ ಇಡೀ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ಬರೀ ನೀನ್ ಶರ್ಟ್ ಅಂತೀಯ. ಇನ್ನಷ್ಟು ಕೋಟಿಗಳು ಶರ್ಟ್ ಹಾಕೊಳ್ಳೋರು ಯಾರು ಹೇಳಲ್ಲ. ಅದ್ ಹಾಕೊಳ್ದೇವ್ರೆ ಈ ತರ ಹೇಳೋದು. ನಾನು ಇಷ್ಟೊತ್ತು ಹೇಳದ್ನಲ್ಲ, ಇದೆಲ್ಲ ಫೇಕ್. ಇದು ನಾನು ಒರಿಜಿನಾಲಿಟಿ, ನಾನು ಹಾವಭಾವಗಳು. ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್. ನಾನು ನನ್ನ ಪೇಜ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನನ್ನ ಔಟ್ಫಿಟ್ ಇಷ್ಟು. ನಾನು ಇವಾಗ ಹಾಕಿರೋ ಡ್ರೆಸ್ ಇನ್ ಸ್ವಲ್ಪ ಹೊತ್ತಿಗೆ ಹಾಕಲ್ಲ, ಇನ್ ಸ್ವಲ್ಪ ಹೊತ್ತು ಹಾಕಿರೋದು ಇನ್ ಸ್ವಲ್ಪ ಹೊತ್ತಿಗೆ ಹಾಕಲ್ಲ. ಆರ್ಟಿಸ್ಟ್ ಅಂದ್ರೇನೆ ಅದೇ. ಆರ್ಟಿಸ್ಟ್ ಕಷ್ಟ ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಈ ತರ ಡ್ರೆಸ್ ಕೋಡ್ ಮಾಡ್ತೀವಿ. ಇದೆಲ್ಲ ಕಡಿಮೆ ಬಜೆಟ್ ಅಷ್ಟೇನಲ್ಲ. ಬಟ್ ಅವ್ರು ಸ್ಲಮ್ ಜನಗಳು ಹೇಳ್ತಾರೆ ಅಂದ್ರಲ್ಲ, ಆ ಸ್ಲಮ್ ಅವ್ರು ಇಲ್ಲ ಅಂದ್ರೆ ನೀನ್ ಪ್ರತಿದಿನ ನಿತ್ಯ ನೀನ್ ಆಚೆಗೆ ಬರಕ್ ಆಗಲ್ಲ. ಕಸ ಗುಡ್ಸೋರು ಸ್ಲಮ್ ಜನಗಳು, ಚರಂಡಿ ಕ್ಲೀನ್ ಮಾಡೋರು ಅವರು, ಪ್ರತಿಯೊಂದು ಕೆಲಸ ದಿನನಿತ್ಯಗಳು ಕೆಲಸ ಮಾಡೋದ್ರ ಅಲ್ಲ, ಎಲ್ಲ ಅವ್ರೆ. ಅಫಿಷಿಯಲ್ ಬಂದ್ ಮಾಡ್ತಾರ, ಅಫಿಷಿಯಲ್ ಯಾರು ಹೇಳಲ್ಲ ಅಂತಾರೆ. ನಿನ್ ವ್ಯೂಸ್, ನಾನು ವೈರಲ್ ಆಗಿದ್ದೀನಿ, ನಾನು ವೈರಲ್ ಸ್ಟಾರ್ ಮಾಡಿದಿರ ನನ್ ಪ್ರಜೆಗಳು ಅಂತಾರೆ. ಯಾರನ್ನ ಸಾಫ್ಟ್ವೇರ್ ನೋಡ್ತಾರ ಇಂಡಸ್ಟ್ರಿಯಲ್ಲಿ, ವ್ಯೂಸ್ ಎಲ್ಲ ನೋಡೋದೆಲ್ಲ ಸ್ಲಮ್ ಜನಗಳೇ. ಸ್ಲಮ್ ಅನ್ನೋದು ದಯವಿಟ್ಟು ಆತರ ನಿಮ್ ಮಾತಲ್ಲಿ ಬರಬಾರ್ದು. ನೆಕ್ಸ್ಟ್ ಇನ್ನೊಂದ್ಸಾರಿ ಏನಾದ್ರು ಮಾತಾಡಿದಿ ಅಂದ್ರೆ ಬೇರೆ ರೀತಿ ಇರುತ್ತೆ ಅಂತ ನಾನು ನೇರವಾಗಿ ಹೇಳ್ತಿದ್ದೀನಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಅಂತ ಒಂದು ID ಚೆಕ್ ಮಾಡ್ಕೋ. ಅಂತ ತೆಲುಗು ಇಂಡಸ್ಟ್ರಿಯಲ್ಲಿ ನಾನು ಸ್ಟೆಪ್ ತಗೊಂಡಿರೋ ನ್ಯಾಷನಲ್ ಸ್ಟಾರ್ ಸಾಯಿ ಪಲ್ಲವಿಗೆ ನಾನು ಬಿಟ್ಟಿಲ್ಲ. ಸೊ ನೀವೆಷ್ಟ್ರಿ ಸ್ಲಮ್ ಅಂತೀರಾ? ಫಸ್ಟ್ ಕ್ಷಮಾಪಣೆ ಹೇಳಿ. ನಾಲ್ಗೆ ಇದೆ ಅಂದ್ಬಿಟ್ಟು ಏನಂದ್ರೆ ಅದ್ ಮಾತಾಡ್ಬೇಡ. ಮತ್ತೆ ಇನ್ನೊಂದ್ ಪಾಯಿಂಟ್, ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಏನಂದ್ರೆ ಅದ್ ಮಾತಾಡ್ಬೇಡ. ನೀನೇನೋ ಗುರುತಿಸ್ಕೋಬೇಕಂದ್ರೆ ಬೇರೆ ಹ್ಯಾಂಗಲ್ಸ್ ಅಲ್ಲಿ ಹೋಗಿ. ನೀನೇನಂತ ಎಲ್ರಿಗೂ ಗೊತ್ತು, ಡಾಕ್ ಸತೀಶ್ ಅಂತ ನಿನ್ ಪಕ್ಕದಲ್ಲೇ ಇಟ್ಕೊಂಡಿದ್ಯಾ.
ಬೌ ಅಂತ ಬಗ್ಲಕೊಂತ ಇದೆಯಾ ಅಂತ ಹೊಡೆದು ಬಿಸಾಕ್ತಾರೆ. ಅದೇ ಸ್ಲಮ್ ಬಂದಿದೆಯಲ್ಲ, ಸ್ಲಮ್ ಜನಗಳು ಬಿಡಲ್ಲ. ಐ ಮೀನ್ ನಾನು ಸ್ಲಮ್ ಇಂದ ಬಂದಿರೋ ಹುಡುಗನೇ. ನನ್ ಮನೆಯಲ್ಲಿ ಲಾ ಮಾಡ್ತಿದ್ದಾರೆ, IAS ಪ್ರಿಪೇರ್ ಮಾಡ್ತಿದ್ದಾರೆ, ದೊಡ್ಡ ಪದವಿಗಳು ಮಾಡ್ತಿದ್ದಾರೆ. ಇವತ್ತು ಸ್ಲಮ್ ಜನಗಳು ಎಲ್ಲಿದ್ದಾರೆ? ದೊಡ್ಡ ಕಲೆಕ್ಟರ್ಗಳಾಗಿದಾರ್ರಿ. ಫಸ್ಟ್ ಬ್ರೈನ್ ಯೂಸ್ ಮಾಡ್ರಿ. ನೇರವಾಗಿ ನಿನ್ಗೆ ಡಾಕ್ ಸತೀಶ್ ಅವ್ರು ಹೇಳ್ತಾ ಇರೋದು, ಸತೀಶ್ ಅವರೇ ಅಂತ ಹೇಳ್ತಿದೀನಿ. ನೆಕ್ಸ್ಟ್ ಸ್ಲಮ್ ಗ್ಲಿಮ್ ಅಂದ್ರೆ ನಾನ್ ಮಾತ್ರ ಬಿಡಲ್ಲ. ಸೀರಿಯಸ್ಲಿ ತುಂಬಾ ಫೈರ್ ಆಗ್ಬಿಟ್ಟಿದೀನಿ. ಅಲ್ಲ ಮಾತಾಡಿದ್ರೆ ಸ್ಲಮ್ ಅಂತಾರೆ. ಏನ್ರಿ ಅದು? ಜನಗಳಿಗೆ ಎಷ್ಟು ನೋವಾಗುತ್ತೆ. ಈಗ ಮೊನ್ನೆ ಬಿಗ್ ಬಾಸ್ ಶೋದಲ್ಲಿ ಅವರು ಪಾಪ SS ಅಂದ್ರಷ್ಟೇ. ಅವರು ಯಾರು ಕನ್ನಡ ಹೋರಾಟಗಾರತಿ ಅವ್ರ ಅಶ್ವಿನಿ ಗೌಡ್ರು. ಪಾಪ ಆ ಮೇಡಮ್ ಜಸ್ಟ್ ಫುಲ್ ಫಾರ್ಮ್ ಮಾಡ್ಲಿಲ್ಲ, ಜಸ್ಟ್ SS ಅವರು ಅಂದ್ರಷ್ಟೇ. ಫುಲ್ 2 ಇನ್ಷಿಯಲ್ ಹೇಳಿದ್ರು. ನಮ್ ಜನಗಳು ಏನ್ ಮಾಡ್ಬಿಟ್ರು, ಅದನ್ನ ತಗೊಂಡ್ಬಿಟ್ಟು ಎಳೆದು ಸ್ಲಮ್ ಅಂದ್ಬಿಟ್ರು. ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಇವ್ರು ನೇರವಾಗಿ ಹೇಳ್ತಿದಾರಲ್ಲ, ಇವ್ರ ಬಾಯಿಂದಾನೆ ಸ್ಲಮ್ ಜನಗಳು ಬಿಡ್ರಿ ಅಂತೆ. ಇವ್ರಿಗೆ ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ? ಪ್ರಜೆಗಳೇ, ನೀವೆಲ್ರು ಡಾಕ್ ಸತೀಶ್ ಏನಾದ್ರು ಹೇಳ್ಕೊಳ್ಳಿ, 2 ಕೋಟಿ ರೂಪಾಯಿ ಎಲ್ಲ ಯಾವ್ದು ಅಲ್ಲ, ಅದೆಲ್ಲ ಜಸ್ಟ್ 1200 1500. ಈಗ ನೋಡಿ ಈ ಶರ್ಟ್ ಹೆಂಗಿದೆ, ಮಾಡೆಲ್ಸ್ ತರ ಇದೆ. ಇದ್ರ ಬೆಲೆ ಎಷ್ಟು? ಜಸ್ಟ್ 500 rupees. ಜಸ್ಟ್ 500. ಇದೊಂದು 500, ಇದೊಂದು 800, ಎಲ್ಲ ಒಂದು 3000 ಡ್ರೆಸ್. ಈ ಪೆಕ್ಸ್ ಒಂದು 1000 ಚೇಂಜ್. ಅಂದ್ರೆ ಇದು ಸ್ವಲ್ಪ 1000 ಚೇಂಜ್, ಲ್ಯಾಕ್ಸ್ ಅಲ್ಲ. ಜಸ್ಟ್ ಔಟ್ಫಿಟ್ ಗೋಸ್ಕರ ನಾವೊಂದು ಕಲಾವಿದರಲ್ವಾ, ಸೊ ಅದಕ್ಕೆ ಅಷ್ಟವರೆಗೂ ಇರ್ಬೇಕಷ್ಟೇ. ಏನು ನಿನ್ನ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಯಾರ ಮೇಲೆ ಅಂದ್ರೆ ಸ್ಲಮ್ ಜನಗಳು ಯಾರು ಇಲ್ಲ, ನೀನೇ ಫಸ್ಟ್ ಸ್ಲಮ್. ಅರ್ಥ ಮಾಡ್ಕೋ, ದಯವಿಟ್ಟು ಕ್ಷಮಾಪಣೆ ಹೇಳ್ಬೇಕು. ನಾನು ಹೇಳ್ತಿದ್ದೀನಿ, ಇಲ್ಲಾಂದ್ರೆ ಆಲ್ಮೋಸ್ಟ್ ಕರ್ನಾಟಕ, ನಮ್ಮ ಬ್ಯಾಂಗ್ಳೂರು ಸೋಷಿಯಲ್ ಮೀಡಿಯಾಗಳೆಲ್ಲದಲ್ಲೂ ನಾನು ನಿನ್ ಮರಾದಿ ತೆಗಿತೀನಿ. ದಿಸ್ ಇಸ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ವಾರ್ನಿಂಗ್ ಅಷ್ಟೇ. ಏನಾರು ಡಾಕ್ ಸತೀಶ್ ಅವ್ರು ಏನಾರು ಇದರಿಂದ ಅರ್ಥಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಾದ್ರು ರಿಯಲಿ ಕೊಡ್ತೀನಿ ನಾನು. ನಿಮ್ಗೆ ಗೊತ್ತು ಅಂತ ನ್ಯಾಷನಲ್ ಸಾಯಿ ಪಲ್ಲವಿ ಅವರೇ ತಂಡೇಲ್ ಮೂವಿಯಲ್ಲಿ ನಾನು ಸ್ಟೆಪ್ ಇಟ್ಕೊಂಡಿರೋದಕ್ಕೆ ಅದ್ರಿಗೆ ಬಿಟ್ಟಿಲ್ಲ. ನಾನು ಎಷ್ಟೋ ದೊಡ್ಡ ಮಟ್ಟಕ್ಕೆ ಹೋಗಿರೋಂತ ವ್ಯಕ್ತಿ ನಾನು. ಅಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಬಂದು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಜಸ್ಟ್ ಡಾಕ್ ಸತೀಶ್ ಅವ್ರು ಈ ನಡುವೆ ಒಂದ್ ಬಿಗ್ ಬಾಸ್ ಹೋದಾಗಿಂದ ಜಾಲತಾಣಗಳಲ್ಲಿ ತಾಂಡವಾಡ್ತಿದ್ದಾರೆ ಅಷ್ಟೇ. ಸೊ ನಾನ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಎಷ್ಟೋ ಶೋಸ್ ಅಲ್ಲಿ, ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ನೀನು ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಅಂತ ಹೊಡಿ ಸಾಕು, ಎಷ್ಟೋ ಬರುತ್ತೆ ನನ್ನ ಇಂಟರ್ವ್ಯೂ. ಅಂದ್ರೆ ನೀವು ಒಂಥರ ಇನ್ನೊಂದು ಹೇಳ್ಬಿಡ್ತೀನಿ, ಸರಿ, ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಏನೋ ಡಾಕ್ ಸತೀಶ್ ಅವ್ರು ಟ್ರಾಫಿಕ್ ತಗೊಂಡು ಟ್ರೋಲ್ ಆಗ್ತಿದಾರಲ್ಲ, ಅವ್ರ ಬಗ್ಗೆ ಟ್ರಾಫಿಕ್ ತಗೊಂಡು ನಾನ್ ಫೇಮ್ ಆಗ್ಬೇಕು ಅಂತಲ್ಲ. ಸಾರಿ, ನಾನ್ ಯಾವಾಗೋ ದೊಡ್ಡ ಸ್ಟಾರ್. ಈಗ ಒಂದು ಇಂಡಸ್ಟ್ರಿಯಲ್ಲಿ ನನ್ ಪಕ್ಕದಲ್ಲಿ ಯಾರಾದ್ರೂ ಶಿವಣ್ಣ ಫೋಟೋನೋ ಇಲ್ಲ ಮೆಗಾಸ್ಟಾರ್ ಚಿರಂಜೀವಿ ಫೋಟೋನ ಅದು ಮಧ್ಯದಲ್ಲಿ ನಂದು ಹಾಕಿ ಆನ್ಲೈನ್ ಬಿಟ್ರೆ ಶಿವಣ್ಣನೂ ಗೊತ್ತು, ಬ್ಯಾಂಗ್ಳೂರ್ ಬುಜ್ಜಿನೂ ಗೊತ್ತು, ಮೆಗಾಸ್ಟಾರ್ ಚಿರಂಜೀವಿ ಗೊತ್ತು ಅಂತ ಜನಗಳೇ ಗುರುತಿಸ್ತಾರೆ. ನನಗೆ ಜನ ಕೊಟ್ಟಿರೋ ಭಿಕ್ಷೆ, ಜನ ಕೊಟ್ಟಿರೋ ಪದವಿ, ಈ ಒಂದು ಫೇಸ್ ರೀಡಿಂಗ್ ಜನ ಕೊಟ್ಟಿರೋದು ನನಗೆ. ಸೊ ಜನ ಹೇಳ್ಬೋದಲ್ಲ, ಯಾಕಂದ್ರೆ ನಾನು ಅಂತ ಇಂತ ಚಾನೆಲ್ಗಳಲ್ಲಿ ಹೋಗಿ ನಾನು ಬಂದಿಲ್ಲ, ದೊಡ್ಡ ಚಾನೆಲ್ಗಳಲ್ಲೇ ಮಾಡ್ಕೊ ಬಂದಿದ್ದೀನಿ. ನನಗ್ ಗೊತ್ತು ಜನಗೆ ರೆಸ್ಪೆಕ್ಟ್ ಕೊಡ್ಬೇಕು, ಕ್ಯಾಮ್ರಾ ಇದೆ ಅಂದ್ಬಿಟ್ಟು ನಾನು ಏನಂದ್ರೆ ಅದು ಅಪವಾದ ಹೊರಿಸ್ತಿಲ್ಲ. ಎಷ್ಟಿದೆ, ಎಷ್ಟು ನೋವಾಗುತ್ತೆ, ಹೌದು, ಎಷ್ಟು ನೋವಾಗುತ್ತೆ ಪ್ರತಿದಿನ. ಆ ಒಂದು ಜನ ಇಲ್ಲ ಅಂದ್ರೆ ನಿಮ್ ಕೆಲ್ಸಗಳು ಏನಾದ್ರು ಆಗುತ್ತಾ? ಅವ್ರು ಹೇಳ್ತಾರೆ, ಯಾರು ಅಫಿಷಿಯಲ್ ಯಾರು ಹೇಳಲ್ಲ ಬಿಡ್ರಿ, ಸ್ಲಮ್ ಜನಗಳು ಹೇಳೋದು ಅಂತ ಹ್ಯಾಂಕರ್ ಅವ್ರಿಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ ನೀವ್ ಆತರ ತಪ್ಪು ಅನ್ಬಾರ್ದು ಸ್ಲಮ್ ಅಂತ. ಸ್ಲಮ್ ಅನ್ನೋದಕ್ಕೆ ಕೇಸ್ ಆಗುತ್ತೆ, ನಿಮ್ಗೆ ಕಾನೂನು ಗೊತ್ತಿಲ್ಲ. ನಮ್ಮಂತವ್ರು ಇರ್ತೀವಿ, ಒಂದ್ಸಾರಿ ನೋಡಿದ್ರೆ 2ನೇ ಸಾರಿ ಕೇಸ್ ಬುಕ್ ಮಾಡಿದ್ರೆ ಮತ್ತೆ ಕೋರ್ಟ್ ಹತ್ರ ಓಡಾಡ್ಬೇಕಾಗುತ್ತೆ ನೀವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.